ಪುರಾತನ ಭಾರತದಲ್ಲೊಂದು ಸುಂದರ ರಾಜ್ಯವಿತ್ತು. ಅದರ ರಾಜನ ಹೆಸರು ವೀರಶೇಖರ. ಆತನು ಧೈರ್ಯ, ನ್ಯಾಯಬುದ್ಧಿ ಮತ್ತು ಜನಪ್ರೀತಿಯಿಂದ ಪ್ರಸಿದ್ಧನು. ರಾಜ್ಯದ ಜನರು ಅವನನ್ನು ತಂದೆಯಂತೆ ಕಾಣುತ್ತಿದ್ದರು. ರಾಜನ ರಾಣಿ ಪ್ರಭಾವತಿಯು ಜ್ಞಾನ, ಕರುಣೆ ಮತ್ತು ಧರ್ಮನಿಷ್ಠೆಗಾಗಿ ಜನಮನ ಗೆದ್ದಿದ್ದಳು. ಈ ದಂಪತಿ ರಾಜಧಾನಿಯನ್ನು ಕೇವಲ ಆಸ್ತಿಪಾಸ್ತಿಗಳಿಂದಲ್ಲ, ಮೌಲ್ಯಗಳಿಂದಲೇ ಬೆಳೆಸಿದ್ದರು. ಒಂದು ದಿನ ರಾಜ್ಯಕ್ಕೆ ದೀರ್ಘಕಾಲದ ಬರ ಬಂತು. ಬೆಳೆಗಳು ಒಣಗಿ ಹೋದವು, ನದಿಗಳಲ್ಲಿ ನೀರು ಕುಗ್ಗಿತು. ಜನರು ಚಿಂತೆಯಿಂದ ನರಳತೊಡಗಿದರು. ರಾಜ ವೀರಶೇಖರನು ಸೈನಿಕರನ್ನೂ ಮಂತ್ರಿಗಳನ್ನು ಕರೆದು ಸಭೆ ನಡೆಸಿ, ಜನರ ಕಷ್ಟ ನಮ್ಮ ಕಷ್ಟ, ನಾವು ಮೊದಲು ಅವರ ನೆರವಿಗೆ ಧಾವಿಸಬೇಕು ಎಂದು ಘೋಷಿಸಿದ. ರಾಣಿ ಪ್ರಭಾವತಿಯು ತನ್ನ ಆಭರಣಗಳಲ್ಲಿ ಹಲವಾರನ್ನು ದಾನವಾಗಿ ನೀಡಿದಳು. ಆ ಹಣವನ್ನು ಆಹಾರ ಮತ್ತು ನೀರಿನ ವ್ಯವಸ್ಥೆಗೆ ಬಳಸಲಾಯಿತು. ಆದರೂ ಬರ ಮುಂದುವರಿದಾಗ ರಾಜ ರಾಣಿ ಇಬ್ಬರೂ ದೇವಾಲಯದ ಆರ್ಕೈವ್ಗಳಲ್ಲಿ ಉಳಿದಿದ್ದ ಹಳೆ ಶಾಸನಗಳನ್ನು ಪರಿಶೀಲಿಸಿದರು. ಅಲ್ಲಿ ಮಳೆ ಹುಡುಕುವ ಯಾತ್ರೆ ಬಗ್ಗೆ ಒಂದು ಉಲ್ಲೇಖ ಸಿಕ್ಕಿತು. ಶಾಸನದಲ್ಲಿ ಹೀಗಿತ್ತು: ಪರ್ವತದ ಮಧ್ಯದಲ್ಲಿರುವ ಅರಣ್ಯದ ಹೃದಯಕ್ಕೆ ಒಬ್ಬ ರಾಜ ಮತ್ತು ಒಬ್ಬ ರಾಣಿ ಧರ್ಮದೊಂದಿಗೆ ಹೋಗಿದರೆ ಸ್ವರ್ಗದ ಕರುಣೆ ಸುರಿಯುತ್ತದೆ. ರಾಜರಾಣಿ ತಮ್ಮ ಅಧಿಕಾರಿಗಳು ವಿರೋಧಿಸಿದ್ದರೂ ಜನರ ಹಿತಕ್ಕಾಗಿ ಆ ಪ್ರಯಾಣಕ್ಕೆ ನಿರ್ಧರಿಸಿದರು. ಅವರು ಕಾಡಿನೊಳಗೆ ದಿನಗಳ ಕಾಲ ನಡೆದು ಕಷ್ಟಗಳನ್ನು ಎದುರಿಸಿ ಕೊನೆಗೂ ಪರ್ವತದ ಮಧ್ಯಕ್ಕೆ ತಲುಪಿದರು. ಅಲ್ಲಿ ಒಂದು ಪವಿತ್ರ ಶಿಲೆಯ ಮೇಲೆ ಕೂತು ಧ್ಯಾನ ಆರಂಭಿಸಿದರು. ಅವರ ನಿಶ್ಚಲ ಪ್ರಾರ್ಥನೆ ಮತ್ತು ಜನಪ್ರೀತಿಯಿಂದ ಪ್ರಭಾವಿತರಾದಂತೆ ಆಕಾಶದಲ್ಲಿ ಮೋಡಗಳು ಗೂಡಲಾರಂಭಿಸಿತು. ಅಲ್ಪಕಾಲದಲ್ಲೇ ಮಳೆ ಸುರಿಯತೊಡಗಿತು, ಬರತೀರಿತು, ನದಿಗಳು ತುಂಬಿ ಹರಿಯಿತು, ಹೊಲಗಳು ಪುನಃ ಹಸಿರಿನಿಂದ ಮೆರೆಯಲಾರಂಭಿಸಿತು. ಜನರು ರಾಜ ರಾಣಿಯನ್ನು ಹಿಂತಿರುಗಿ ಸ್ವಾಗತಿಸಿ, ನಮ್ಮ ರಾಜ್ಯಕ್ಕೆ ನೀವೇ ಆಶೀರ್ವಾದ ಎಂದು ಕೊಂಡಾಡಿದರು. ವೀರಶೇಖರ ಮತ್ತು ಪ್ರಭಾವತಿ ವಿನಯದಿಂದ, ಜನರ ಶ್ರದ್ಧೆ ನಮ್ಮ ಶಕ್ತಿ ಎಂದು ಉತ್ತರಿಸಿದರು. ಅವರ ನಾಯಕತ್ವ, ತ್ಯಾಗ ಮತ್ತು ಧರ್ಮನಿಷ್ಠೆ ಭಾರತೀಯ ಸಂಸ್ಕೃತಿಯ ಶಾಶ್ವತ ಮೌಲ್ಯಗಳಾಗಿ ಉಳಿದವು. ಆ ದಿನದಿಂದ ರಾಜ ರಾಣಿ ಕಥೆಯನ್ನು ರಾಜ್ಯದಲ್ಲಿ ಪೀಳಿಗೆಗಿಂದ ಪೀಳಿಗೆ ಹೇಳಿಕೊಳ್ಳಲಾಗುತ್ತದೆ.